ಆಗಿರ್ಬೋದು, ನಮ್ಮ ದೇವೇಗೌಡರು ಆಗಿರ್ಬೋದು, ಒಂದು 2-3 ಸಲ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗಿಂತಲೂ 1000 ಪಾಲು ಒಳ್ಳೆಯವರು ಸಿದ್ದರಾಮಯ್ಯನವರು ಅಂತೇಳಿ. ಇದರ ಅವಶ್ಯಕತೆ ಇತ್ತ ಅಂತೇಳಿ ಇವೆಲ್ಲ ಏನು ಸೂಚನೆ ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ ಸಿದ್ದರಾಮಯ್ಯರು ಒಂದು ಯಾವುದೂ ಯೋಚನೆ ಮಾಡ್ತಾಯಿದ್ದಾರೆ, ಭಾಳ ಮಾತಾಡ್ತಾ ಇಲ್ಲ, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ತಾವಾಯಿತು ಮೌನ ಆಯಿತು. ಹೀಗಾಗಿ ಮೌನ ಇದ್ದಂಥ ಸಿದ್ದರಾಮಯ್ಯನವರು ಹೆಚ್ಚು ಅಪಾಯಕಾರಿ ಅನ್ನೋದು ಎಲ್ಲರಿಗೂ ಅನಿಸುತ್ತಿರೋ ಮಾತಾಗಿದೆ. ಹೀಗಾಗಿ ಡಿ ಕೆ ಶಿ ಅವರು ಏನು ಇಡಬಹುದು ಹೆಜ್ಜೆ ಈ ನಮ್ಮ ಸಿದ್ದರಾಮಯ್ಯನವ್ರ ಕಡೆ ಲಕ್ಷ್ಯ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಅಂತ ಇದ್ದಾರೆ. ಹಾಗಾದರೆ ಇದೆಲ್ಲ ಈ ರೀತಿ ನಡೀತಪ್ಪ ಅಂದ್ರೆ ಇಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ. ಇದು ಭಿನ್ನಾಭಿಪ್ರಾಯದ ಭಿನ್ನಮತ ಅಲ್ಲ, ಇದು ಭಾಳ ಆಯ್ತು, ತೀವ್ರ ಆಯ್ತು ಅಂದ್ರೆ ಭಿನ್ನಮತ ಆಗ್ತದೆ. ಭಿನ್ನಮತ ಆಯ್ತಂದ್ರೆ 2028 ಚುನಾವಣೆಯಲ್ಲೇ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆದು ಬೀಳ್ತಿದ್ದು ಅನ್ನೋದು 2 ಮತ ಇಲ್ಲ. ಯಾಕಂತಂದ್ರೆ ಈಗ ಎಲ್ಲರ ಗುರಿ ಒಂದ, ಡಿ ಕೆ ಶಿ ಅವರನ್ನ ಮುಖ್ಯಮಂತ್ರಿಗಿರಿಯಿಂದ ಇಳಿಸ್ಬೇಕು ಅನ್ನುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಡಿ ಕೆ ಶಿ ಅವರು ಇಳಿಬೇಕು, ಅದು ತಮ್ಮಿಂದ ಇಳಿತು ಅಂತ ಅನಿಸಬಾರ್ದು ಅನ್ನೋಂಥ ಮಾತು. ಹೀಗಾಗಿ ಮುಂಬರುವ ಚುನಾವಣೆಗಳು ಮಾತ್ರ ಡಿ ಕೆ ಶಿ ಅವರಿಗೆ ಭಾಳ ಕಷ್ಟ ಆಗ್ಬೋದು. ಅದಕ್ಕಾಗಿ ಅವರು ಏನೇನು ಪ್ಲ್ಯಾನ್ ನಡೆಸಿದಲ್ಲ ಸುದ್ದಿಗಳಿದ್ದಾವೆ. ಯಾಕಂದ್ರೆ ಸೌದಿ ಮತ್ತು ಸತೀಶ್ ಅವರು ಒಂದಾದರೆ ಬೆಳಗಾವಿ ಜಿಲ್ಲೆ ಚಿಂತೆ ಹೋಯಿತು. ಇಲ್ಲಿ ಇವತ್ತು 11 ಜನ ಇದ್ದಂಥವ್ರು ಇನ್ನೂ ಹೆಚ್ಚಿಗೆ ಆಗ್ಬೋದು ಕಾಂಗ್ರೆಸ್ಸಿಂದು ಅನ್ನೋಂಥ ಆಸೆ. ಹೀಗಾಗಿ ಅದು ಯಾವುದೇ ಇದಸಕ್ತಿ ಅಂತಲ್ಲ. ಆದರೆ ಡಿ ಕೆ ಶಿ ಅವರಿಗೆ ಮತ್ತು ಸತೀಶ್ ಅವರಿಗೆ ರಾಜಕೀಯವಾಗಿ ಸಿ ಎಮ್ ಗಿರಿಗಾಗಿ ಕಾಂಪಿಟೇಷನ್ ಇದ್ದಿದ್ದೇನು ಸುಳ್ಳಲ್ಲ. ಇಂದಿಲ್ಲ ನಾಳೆ ಆದರೂ ಇದು ಎದ್ದು ನಿಲ್ಲುವಂಥ ವಿಷಯನ. ಅದಕ್ಕಾಗಿ ಡಿ ಕೆ ಶಿ ಅವರು ಎಷ್ಟರ ಮಟ್ಟಿಗೆ ಸತೀಶ್ ಅವ್ರನ್ನ ನಂಬಿಕೆ ಇಡ್ತಾರ, ವಿಶ್ವಾಸ ಇಡ್ತಾರ ಅನ್ನೋದು ಅವ್ರು ಬಿಟ್ಟಂತಷ್ಟೇ. ಯಾಕಂದ್ರೆ ಅವ್ರ ವಿರುದ್ಧ ಅಂದ್ರೆ ಮುಖ್ಯಮಂತ್ರಿ ಸಿ ಎಮ್ ಗಿರಿಗಾಗಿನ ಅವರು ಈಗಾಗಲೇ ಟಾವೆಲ್ ಹಾಕಿದವರು, ಅದು ಅರ್ಜಿ ಹೋಗದವರು, ನಾನು 20 ಜನರಲ್ಲಿ ಸಿ ಎಮ್ ಸ್ಪರ್ಧಿ ಅಂತೇಳಿ. ಹೀಗಾಗಿ ಅವ್ರನ್ನ ಎಷ್ಟು ನಂಬುತ್ತಾರೋ, ಅವ್ರನ್ನ ಎಷ್ಟು ಬೆಳೆ ಕೊಡ್ತಾರೋ ಡಿ ಕೆ ಶಿ ಅವರು ಅನ್ನೂ ಸಹಿತ ಇವತ್ತು ಮುಖ್ಯ ಪ್ರಶ್ನೆಯಾಗಿ ಕಾಡ್ಲಿಕ್ಕದ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ಗಳನ್ನು